ಅವರನ್ನು ಸಾಯಿಸಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ದೇವರು ಇಸ್ರಾಯೇಲ್ ದೇವರು ಅಂತ ಕರೆಸಿಕೊಂಡಿರುವುದರಿಂದ ಈಗ ನಾವು ಅದೇ ದೇವರನ್ನು ನಂಬಿರುವುದರಿಂದ ನಾವು ಕೂಡ ಇಸ್ರಾಯೇಲರ. ಮತ್ತು ಯಾರು ನಾವು ಅವರು ಒಂದೇ ದೇವರನ್ನು ನಂಬಿರುವುದರಿಂದ ನಾವು ಕೂಡ ಇಸ್ರಾಯೇಲರ. ಹಂಗಾದ್ರೆ ಇಸ್ರಾಯೇಲ್ ದೇವರ ಆತನು ಅವರಿಗೆ ಮಾತ್ರನೇ ದೇವರ, ಜಗತ್ತಿಗೆಲ್ಲ ದೇವರ ಅನ್ನಂಥದ್ದು ಆಲೋಚನೆ ಮಾಡಬೇಕಾದಂಥ ವಿಷಯ ಪ್ರಿಯರೇ. ಯಾಕಂದರೆ ಇಲ್ಲಿ ಅವರ ವಂಶಾವಳಿಗೆ ಆತನು ದೇವರಾಗಿದ್ದಾನೆ. ಅವರು ಹೇಳ್ತಾ ಇದ್ದಾರೆ ಈತನು ನಮ್ಮ ದೇವರು ಈತನು ಅಂತೇಳಿದ. ನಾನು ಕೂಡ ನಿಮ್ಮ ದೇವರೇ ಅಂತ ಹೇಳಿಕೊಂಡ. ಅವರಿಗೆ ಕೊಡಲ್ಪಟ್ಟಂಥ ಆಜ್ಞೆಗಳು, ಧರ್ಮಶಾಸ್ತ್ರ ಎಲ್ಲವೂ ಅವರಿಗೊಂದು ನಿಯಮಗಳು, ಪದ್ಧತಿಗಳು, ಆಚಾರಗಳು, ವಿಚಾರಗಳು, ಜ್ಞಾನವು ಎಲ್ಲವೂ ಅವರಿಗೆ ಕೊಟ್ಟನೆಂಬುದಾಗಿ ನಾವು ರೋಮಾಪುರದವರೆಗೆ ಬರೆದಂಥ ಪತ್ರಿಕೆ 9ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡುವಂಥವರಾಗಿದ್ದೇವೆ ಪ್ರಿಯರೇ. ಆ ವಚನವನ್ನು ನೋಡೋಣ. ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 9ನೇ ಅಧ್ಯಾಯ 4ನೇ ವಚನವನ್ನು ನೋಡೋಣ ಪ್ರಿಯರೇ. ಅವರು ಇಸ್ರಾಯೇಲ್ ವಂಶದವರು, ದೇವರ ಪುತ್ರರಾಗಿ ಸ್ವೀಕರಿಸಿದವರು ಆಗಿದ್ದಾರೆ. ಅವರು ಯಾರು? ಇಸ್ರಾಯೇಲರು. ಅಬ್ರಹಾಮನ ಸಂತಾನ ಇಸ್ರಾಯೇಲರು. ಆ ಇಸ್ರಾಯೇಲರು ದೇವರ ಪುತ್ರರನ್ನಾಗಿ ಆರಿಸಿಕೊಂಡಂಥ ವ್ಯಕ್ತಿಗಳವರು. ಎಷ್ಟು ಅದ್ಭುತವಾಗಿ ಹೇಳ್ತಾ ಇದೆ ನೋಡ್ರು. ಅವರು ಇವರು ಯಾರು? 12 ಗೋತ್ರದಿಂದ ಬಂದಿರತಕ್ಕಂಥ ಜನಾಂಗದವರು ಏನಾದರೂ ಇದ್ದಾರೋ? ನಿಜವಾಗಲೂ ಅಂತಂದರೆ ಯಾಕೋಬನಿಗೆ ಹುಟ್ಟಿದ್ದು 12 ಮಂದಿ ಆದ್ರೆ ಹೆಂಡ್ರು, ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಸೇರಿ ಐಗುಪ್ತ ದೇಶಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ಎಷ್ಟು ಜನರು ಇದ್ದರು ಪ್ರಿಯರವರು? ಸುಮಾರು 70 ಜನರು. 70 ಜನರ ಆಗಿ ಆ ದೇಶದಲ್ಲಿ ಕಾಲಿಟ್ಟು 400 ವರ್ಷಕ್ಕೆಲ್ಲ ಎಷ್ಟು ಜನರಾದರು ಅವರು? 6 ಲಕ್ಷ ಜನರಾದರು. ತಿರುಗಿ ಐಗುಪ್ತ ದೇಶಕ್ಕೆ ಹೋಗಿರ್ತಕ್ಕಂಥವ್ರು ರಿಟರ್ನ್ ಆಗಿ ಮತ್ತು ದೇಶ ಬಿಟ್ಟು ಕೆಂಪ ಸಮುದ್ರ ದಾಟಬೇಕಾದ್ರೆ ಎಷ್ಟು ಜನ ಆದರು ಅಂದರೆ ಸುಮಾರು 6 ಲಕ್ಷ ಜನ ಆದರು 400 ವರ್ಷಕ್ಕೆ ಪ್ರಿಯರೇ. ಅವರು ಐಗುಪ್ತ ದೇಶ ಬಿಟ್ಟು ಬಂದ ನಂತರ ಅವರಿಗೆ ಕೊಟ್ಟಂಥ ಆಚಾರ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದಾನೆ ಪೌಲನು. ಅವರು ಇಸ್ರಾಯೇಲ್ ವಂಶದವರು, ಅವರು ದೇವರ ಪುತ್ರರಾಗಿ ಸ್ವೀಕರಿಸಿದವರು ಆಗಿದ್ದಾರೆ. ಅವರಲ್ಲಿ ದೇವರ ತೇಜಸ್ಸ ಸಾನ್ನಿಧ್ಯವೂ ಇದೆ. ಅವರ ಸಂಗಡ ದೇವರು ಒಡಂಬಡಿಕೆಗಳನ್ನು ಮಾಡಿಕೊಂಡನು. ಅವರಿಗೆ ಧರ್ಮಶಾಸ್ತ್ರವು, ದೇವಾಲಯದಲ್ಲಿ ನಡೆಯುವ ಆರಾಧನೆಯು, ವಾಗ್ದಾನಗಳು ಕೊಡೋಣವಾದವು. ಅಬ್ರಹಾಮನು ಇಸಾಕು ಯಾಕೋಬ ಬರುವ ಅವರ ಪಿತೃಗಳೇ. ಕ್ರಿಸ್ತನು ಕೂಡ ಅವರ ಶರೀರ ಸಂಬಂಧವಾಗಿ ಅವರಲ್ಲೇ ಹುಟ್ಟಿ ಬಂದಂಥ ವ್ಯಕ್ತಿಯಾಗಿದ್ದಾನೆ. ಅಂದರೆ ಯೇಸು ಕ್ರಿಸ್ತನು ಕೂಡ ಇಸ್ರಾಯೇಲನ, ಅಂದರೆ ಯೇಸು ಕ್ರಿಸ್ತನು ಕೂಡ ಇಸ್ರಾಯೇಲ್ ವಂಶಾವಳಿಯಿಂದ ಬಂದಿರತಕ್ಕಂಥವನು. ಈ ಧರ್ಮಶಾಸ್ತ್ರ ಏನಾದರೂ ಇದೆ, ಆಜ್ಞೆಗಳು ಏನಾದರೂ ಇದೆ, ವಿಚಾರಗಳು ಏನಾದರೂ ಇದ್ದಾವೋ, ಆಚಾರಗಳು ಏನಾದರೂ ಇದ್ದಾವೋ, ಆರಾಧನೆ ಮಾಡುವಂಥ ಕ್ರಮ ಇದೆಲ್ಲ ಏನಿದೆ ಅದೆಲ್ಲ ಕೂಡ ಯಾರಿಗೆ ಕೊಡಲ್ಪಟ್ಟಂಥದ್ದಾಗಿದೆ? ಅವತ್ತಿಗೂ ಅನ್ಯ ಜನರಿಗೆ ಏನು ಕೊಟ್ಟಿಲ್ಲ ದೇವರು, ಹೌದಲ್ಲ? ನೋಹನ ಜಲಪ್ರಳಯ ಆದ ನಂತರ ಬಂದ ಎಷ್ಟೋ ಸಂತಾನ, ಎಷ್ಟೋ ದೇಶಗಳು ಮಾರ್ಪಾಟಾಗಿದೆ. ಕಾನಾನ್ಯರು ಇದ್ದಾರೆ, ಮೊಹಬ್ಬರು ಇದ್ದಾರೆ, ಎದೋಮರು ಇದ್ದಾರೆ, ನಮ್ಮ ಹಿಂದೂಗಳಿದ್ದಾರೆ, ಇನ್ನು ಅನೇಕ ದೇಶಗಳಲ್ಲಿ ಜನರಿದ್ದಾರೆ. ಅವರಿಗೆ ದೇವರು ಏನು ವಾಗ್ದಾನಗಳು ಏನು ಕೊಟ್ಟಿಲ್ಲ, ಏನು ಇಲ್ಲ. ಎಲ್ಲ ಯಾರಿಗೆ? ಇಸ್ರಾಯೇಲ್ರಿಗೆ. ಇದು ಇಸ್ರಾಯೇಲ್ರು ಬೇರೆ, ನಾವು ಬೇರೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇದೆ ಪ್ರಿಯರೇ. ನಾವು ಅನ್ಯ ಜನರು, ಅವರು ಇಸ್ರಾಯೇಲರು. ಇಸ್ರಾಯೇಲ್ರೇ ಬೇರೆ, ಅನ್ಯ ಜನರೇ ಬೇರೆ. ಅವರಿಗೂ ನಮಗೂ ಎಂಥ ಸಂಬಂಧನೂ ಇಲ್ಲ. ಮೂಲಕ್ಕೆ ಹೋದರೆ ಸಂಬಂಧ, ಎಲ್ಲಿ ಆದಾಮಂತಲ್ಲಿಗೆ ಹೋದರೆ ಒಬ್ಬನಿಂದಲೇ ಎಲ್ಲ ಜನಾಂಗದವರು ಬಂದಿದ್ದೇವೆ. ಆದರೆ ಡಿವೈಡ್ ಆಗಿ ದೇವರು ಪ್ರತ್ಯೇಕವಾಗಿ ಅಬ್ರಹಾಮನನ್ನು ಆರಿಸಿಕೊಂಡಿದ್ದಾನೆ. ಅಬ್ರಹಾಮನು ವಂಶಾವಳಿಯಿಂದ ಹುಟ್ಟಿ ಬಂದಿರತಕ್ಕಂಥವರೇ ಇಸ್ರಾಯೇಲ್ ಜನಾಂಗದವರು. ಅವರು ಪ್ರತ್ಯೇಕವಾದಂಥ ಜನರ. ಮತ್ತು ಎಲ್ಲ ದೇಶಗಳ ಜನರು ಇಸ್ರಾಯೇಲ್ರಿಗೆ ರಕ್ತ ಸಂಬಂಧ ಏನಾದರೂ ಇದೆನಾ ಅಂದರೆ ಯಾವುದು ಕೂಡ ಇಲ್ಲ ಅಂತ ಹೇಳ್ಬೋದು ಪ್ರಿಯರೇ, ಯಾವುದು ಕೂಡ ಇಲ್ಲ. ಮತ್ತು ಅವ್ರಿಗೂ ನಮಗೂ ಯಾವ ಸಂಬಂಧ? ಈಗ ನಾವು ಇಸ್ರಾಯೇಲ್ರ ಅಥವಾ ಅನ್ಯ ಜನರ?
ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥವರಾಗಿರ್ಬೋದು, ಇನ್ನೂ ಅನೇಕ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ, ಟರ್ಕಿ ದೇಶದಲ್ಲಿರ್ತಕ್ಕಂಥ ಎಲ್ಲ ದೇಶಗಳ ಜನರು ಅನ್ಯ ಜನರ ಕ್ರೈಸ್ತರ ಅಥವಾ ಇಸ್ರಾಯೇಲ್ರ ಅನ್ಯ ಜನರು. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 11-12 ವಚನಗಳನ್ನು ಓದಿರೋ ಪ್ರಿಯರೇ. ಎಫೆಸದವರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 11-12 ವಚನಗಳನ್ನು ಓದೋಣ. ನೀವು ಜನ್ಮದಿಂದ ಅನ್ಯ ಜನರಾಗಿದ್ದೀರಿ. ಆಲೋಚನೆ ಮಾಡ್ರಿ ಪ್ರಿಯರೇ, ನೀವು ಜನ್ಮದಿಂದ ಯಾರಾಗಿದ್ದೀರಿ? ಅನ್ಯ ಜನರಾಗಿದ್ದೀರಿ. ನಾವು ಹುಟ್ಟಿದಂದಿನಿಂದ ನಮ್ಮ ತಂದೆಗಳು, ನಮ್ಮ ತಾತನು, ನಮ್ಮ ಮುತ್ತಾತಗಳು, ಮುತ್ತಾತಗಳು, ನಮ್ಮ ಭಾರತ ದೇಶ ಚರಿತ್ರೆ ಎಷ್ಟು ವರ್ಷ ಚರಿತ್ರೆ ಇದೆ ನಮ್ಮ ದೇಶಕ್ಕೆ? ಸುಮಾರು ಹೇಳ್ತಾ ಇದ್ದಾರೆ 5,000 ವರ್ಷಗಳ ಚರಿತ್ರೆ ಇದೆ ಅಂತ ಹೇಳ್ತಾರೆ ನಮ್ಮ ದೇಶಕ್ಕೆ. 5,000 ವರ್ಷಗಳ ತಲತಲಾಂತರದಿಂದ ಬಂದಿರತಕ್ಕಂಥ ಜನರು ಯಾರಾಗಿದ್ದಾರಂತ? ಜನ್ಮದಿಂದ ನಾವು, ಮತ್ತು ಪಾಪಿಗಳಲ್ಲ, ಜನ್ಮ ಪಾಪ ಅಲ್ಲರಿದು. ಜನ್ಮದಿಂದ ನಾವೇನಾಗಿದ್ದೀವಿ? ಅನ್ಯ ಜನರಾಗಿದ್ದೀವಿ. ಇಸ್ರಾಯೇಲ್ರಲ್ಲ ನಾವು, ಅನ್ಯ ಜನರು ನಾವು. ಇದು ಯಾರಿಗೆ ಬರ್ತಾ ಇದ್ದಾನೆ? ಎಫೆಸದವರಿಗೆ. ಎಫೆಸದಲ್ಲಿರ್ತಕ್ಕಂಥವ್ರು ಕೂಡ ಯಾರು? ಅನ್ಯ ಜನರು. ಕೊರಿಂಥದಲ್ಲಿರ್ತಕ್ಕಂಥವ್ರು ಯಾರು? ಅನ್ಯ ಜನರು. ಗಲತ್ಯದಲ್ಲಿರ್ತಕ್ಕಂಥವ್ರು ಯಾರು? ಮಿಶ್ರಣ ಜನರು. ಹೌದಾ ಇಲ್ವಾ? ಅನಂತರ ಫಿಲಿಸ್ಟಿಯಲ್ಲಿ ಯಾರಿದ್ದಾರೆ? ಅನ್ಯ ಜನರಿದ್ದಾರೆ. ಥೆಸಲೋನಿಕ ಯಾರಿದ್ದಾರೆ? ಕೊಲೊಸ್ಸೆದಲ್ಲಿ ಯಾರಿದ್ದಾರೆ? ಅವರೆಲ್ಲರೂ ಅನ್ಯ ಜನರು. ನಮ್ಮ ಭಾರತ ದೇಶ ಅನ್ಯ ಜನರು. ಇರಾಕು, ಇರಾನು, ಅಫ್ಘಾನಿಸ್ತಾನ, ಕಿರ್ಗಿಸ್ತಾನ, ಪಾಕಿಸ್ತಾನ ಎಲ್ಲ ಕೂಡ ಅನ್ಯ ಜನರೇ. ಟೋಟಲ್ ಆಗಿ ಎಲ್ಲ ದೇಶದವರು ಜನ್ಮದಿಂದ ಅನ್ಯ ಜನರು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಜನ್ಮದಿಂದ ಅನ್ಯ ಜನರಾಗಿದ್ದಾರೆ. ಶರೀರದಲ್ಲಿ ಕೈಯಿಂದ ಸುನ್ನತಿ ಮಾಡಿಸಿಕೊಂಡು ಸುನ್ನತಿಯವರೆನಿಸಿಕೊಳ್ಳುವವರು ನಿಮ್ಮನ್ನು ಸುನ್ನತಿ ಇಲ್ಲದವರೆಂದು ಹೇಳುತ್ತಾರೆ. ಅವರು ಅಬ್ರಹಾಮನ ಸಂತಾನ ಆಗಿರುವುದರಿಂದ ಯಾರು? ಇಸ್ರಾಯೇಲರು. ಅವ್ರಿಗೊಂದು ನಿಯಮ ಉಂಟು, ಸುನ್ನತಿ ಮಾಡಿಸಿಕೊಳ್ಳಬೇಕು, ನೀವು ದೈವ ಜನಾಂಗ ಅನಿಸಿಕೊಳ್ಳಬೇಕಂತೇಳಿ. ಅದಕ್ಕಾಗಿ ನೀವು ಅನ್ಯ ಜನರಾಗಿದ್ದರೆ ನಿಮಗೆ ಸುನ್ನತಿ ಇಲ್ಲ. ಅದಕ್ಕೆ ನಿಮ್ಮನ್ನು ಅವ್ರು ಏನಂತ ಕರೀತಾರಂತ? ನಮ್ಮನ್ನು ಏನಂತ ಕರೀತಾರೆ ಅವರು ಸುನ್ನತಿ ಇಲ್ಲದವರು, ಅನ್ಯ ಜನರವರು. ಅಂದರೆ ಇಸ್ರಾಯೇಲರಿಗೊಂದು ನಿಯಮ ಉಂಟು, ಪ್ರತಿಯೊಬ್ಬರು ಸುನ್ನತಿ ಮಾಡಿಸಿಕೊಳ್ಳಬೇಕು. ಸುನ್ನತಿ ಮಾಡಿಸಿಕೊಂಡವರು ದೈವ ಜನಾಂಗದವರು, ದೇವರಿಗೆ ಸಂಬಂಧಪಟ್ಟವರು. ಸುನ್ನತಿ ಇಲ್ಲದವರು ಏನಂತವರು? ಅನ್ಯ ಜನರು. ನೀವು ಪೂರ್ವಕಾಲದಲ್ಲಿ ಕ್ರಿಸ್ತನನ್ನು ಸೇರದವರಾಗಿದ್ದು ಇಸ್ರಾಯೇಲು ಹಕ್ಕಿನಲ್ಲಿ ಪಾಲಿಲ್ಲದವರು. ಅವರಿಗೂ ನಿಮಗೂ ಏನೂ ಸಂಬಂಧ ಇಲ್ಲ. ಅವರಿಗೊಂದು ಹಕ್ಕುಂಟು, ಅವರಿಗೊಂದು ಅಧಿಕಾರ ಉಂಟು. ಏನು ಹಕ್ಕದು? ದೇವರನ್ನು ತಂದೆ ಎಂದು ಕರೆಯುವ ಹಕ್ಕು ಅವರಿಗಿದೆ. ದೇವರ ಮಕ್ಕಳಾಗುವ ಅಧಿಕಾರ ಅವರಿಗಿದೆ. ದೇವರ ಪುತ್ರರು ಎನ್ನಂತ ಅನಿಸಿಕೊಳ್ಳುವಂಥ ಹಕ್ಕು ಅವರಿಗಿದೆ. ಆದರೆ ನಮಗೆ ಇಲ್ಲ. ನಾವು ಕಳ್ಕೊಂಡಿದ್ದೀವಿ ಪ್ರಿಯರೇ, ನಾವದನ್ನು ಕಳ್ಕೊಂಡಿದ್ದೀವಿ. ಯಾವಾಗ? ಕ್ರಿಸ್ತನಲ್ಲಿ ಬರುವುದಕ್ಕಿಂತ ಮುಂಚಿತವಾಗಿ ನಾವು ಅದನ್ನು ಕಳ್ಕೊಂಡಿದ್ದೇವೆ. ನಾವು ದೇವರ ಪುತ್ರರಾಗುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದಂಗೆ ಇಟ್ಕೊಳ್ರಿ ಪ್ರಿಯರೇ, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 11-12 ವಚನಗಳನ್ನು ನಾವು ಓದೋಣ ಪ್ರಿಯರೇ. ಆತನು ಸ್ವಾಸ್ಥ್ಯಕ್ಕೆ ಬಂದನು, ಅಂಗೀಕರಿಸಲಿಲ್ಲ. ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದ ಹುಟ್ಟಿದವರು. ಯಾಕಂದರೆ ಅವರಿಗೆ ಜನ್ಮ ಹಕ್ಕು ಇದೆ. ದೇವರ ಮಕ್ಕಳಂತ ಕರೆಯೋದಕ್ಕೆ ಅವರಿಗೆ ಜನ್ಮ ಹಕ್ಕು ಇದೆ. ಅವರಿಗೆ ಯಾರಿಗೆ? ಇಸ್ರಾಯೇಲರಿಗೆ. ಅವನು ದೇವರು ನಂಬಲಿ ಬಿಡಲಿ, ಅವನು ಯಾರು? ದೇವರ ಮಕ್ಕಳು. ಇಸ್ರಾಯೇಲ್ರು ಯಾರು? ದೇವರ ಮಕ್ಕಳು. ಈಗ ನಾವು ದೇವರು ನಂಬಿದರೆ ಮಾತ್ರ ದೇವರ ಮಗನ ಅನಿಸ್ಕೊಳ್ತೀವಿ. ಆದರೆ ಅವರಿಗೊಂದು ಹಕ್ಕಿದೆ, ಜನ್ಮ ಹಕ್ಕಿದೆ ಅವರಿಗೆ. ಅವನು ಹೆಂಗೇ ಇರಲಿ, ಅವನು ಕುಡಿದು ತಿಂದು ಮಜಾ ಮಾಡಿ ಸತ್ತರೂ ಪರವಾಗಿಲ್ಲ, ಅವನು ಯಾರು? ದೇವರ ಮಗ. ಯಾರವರು? ಇಸ್ರಾಯೇಲ್ರು.
ಆದರೆ ಸ್ವಕೀಯ ಜನರ ಬಳಿಗೆ ಯೇಸು ಕ್ರಿಸ್ತನು ಬಂದನು, ಆತನನ್ನು ಅವರು ಅಂಗೀಕರಿಸಿಕೊಳ್ಳಲಿಲ್ಲ. ಅದಕ್ಕಾಗಿ ಯಾರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುತ್ತಾರೋ, ಅಂದರೆ ಆತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳುತ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ರೂಲ್ಸು ಚೇಂಜ್ ಮಾಡಿದ ದೇವರು ಬದಲಾವಣೆ ಮಾಡ್ತಾ ಇದ್ದಾನೆ. ಯಾರು ನನ್ನ ಸ್ವಕೀಯರು ಅನ್ಕೊಂಡೆ, ಯಾರು ನನ್ನ ಸ್ವಂತ ಜನರು ಅನ್ಕೊಂಡೆ, ಯಾರು ನನ್ನ ಪುತ್ರರು ಅನ್ಕೊಂಡೆ, ಆ ಪುತ್ರರು ನನ್ನ ಪುತ್ರನಾಗಿರ್ತಕ್ಕಂಥ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳಲಿಲ್ಲ. ಅದಕ್ಕಾಗಿ ನಾನು ಇವತ್ತು ಏನು ಮಾಡ್ತಾ ಇದ್ದೇನೆ ಅಂದರೆ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ. ಏನದು ಚೇಂಜ್ ಅಂತಂದರೆ, ಈಗ ಯಾರಾದರೂ ಯೇಸು ಕ್ರಿಸ್ತನನ್ನು ನಂಬುತ್ತಾರೋ ಅವರನ್ನೇ ದೇವರ ಮಕ್ಕಳಾಗುವ ಅಧಿಕಾರ ಕೊಡ್ತೀನಿ. ಅವನು ಇಸ್ರೇಲ್ ಆಗಿರ್ಬೋದು, ಪಾಕಿಸ್ತಾನದವನಾಗಿರ್ಬೋದು, ಹಿಂದೂ ದೇಶದಲ್ಲಿ ಅಂದರೆ ಭಾರತ ದೇಶದಲ್ಲಿ ಹುಟ್ಟಿದವನಾಗಿರ್ಬೋದು, ಯಾರು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳಾಗುವ ಅಧಿಕಾರ. ಅದಕ್ಕೆ ಹೇಳ್ತಾನೆ ಎಫೆಸದಲ್ಲಿ ಬನ್ನಿ ಮತ್ತೊಂದು ಸಲ 12ನೇ ವಚನವನ್ನು ನೀವು ಓದ್ರಿ. ನೀವು ಪೂರ್ವ ಕಾಲದಲ್ಲಿ ಕ್ರಿಸ್ತನನ್ನು ಸೇರದವರಾಗಿದ್ದು ಇಸ್ರೇಲ್ರ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಂದರೆ ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರು, ದೇವರನ್ನು ಅರಿಯದವರು ಆಗಿದ್ದೀರೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ನಾವು ಯೇಸು ಕ್ರಿಸ್ತನನ್ನು ನಂಬುವುದಕ್ಕಿಂತ ಮುಂಚಿತವಾಗಿ ನಮಗೂ ಅವ್ರಿಗೂ ಏನು ಸಂಬಂಧ ಇಲ್ಲಂತೆ. ಮತ್ತು ನಮ್ಮ ಭಕ್ತಾದಿಗಳಿಗೆ, ನಮ್ಮ ಪಾಸ್ಟರ್ಗಳಿಗೆ ಏನು ಅರ್ಥ ಆಗಿದೆ, ನಾವು ಇಸ್ರಾಯೇಲ್ರು ಅಂತ ಹೇಳ್ತಾ ಇದ್ದಾರೆ ಇವರು. ನಾವು ಇಸ್ರಾಯೇಲ್ರು. ಈಗಲೂ ನಾನು ಬಹಳಷ್ಟು ಸೇವಕರು ನೋಡ್ತೇನೆ ರೀ ಪ್ರಿಯರೇ, ಯೆರೂಸಲೇಮನ ಕಡೆಗೆ ಕೈ ಎತ್ತಿ ಪ್ರಾರ್ಥನೆ ಮಾಡಿರಿ, ಇಸ್ರೇಲ್ ದೇಶದ ಕಡೆಗೆ ಕೈ ಎತ್ತಿ ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ತಿರ್ತಾರೆ. ಯಾಕೆ? ಆ ಸಂತಾನಕ್ಕೂ ನಿನಗೇನು ಸಂಬಂಧ? ಅವರು ನಿಮ್ಮ ಅಣ್ಣ ತಮ್ಮಂದಿರ, ಅವ್ರು ನಿಮ್ಮ ಅಕ್ಕ ತಂಗಿಯಂದಿರ? ಏನು ನೀನು ಇಸ್ರೇಲ್ ದೇಶದಿಂದ ಬಂದಿಲ್ಲಿ ನಿವಾಸ ಮಾಡ್ತಾ ಇದೀಯಾ? ನೀನೇ ಬೇರೆ ಅವರೇ ಬೇರೆ ಅಂತ ವಾಕ್ಯ ಹೇಳ್ತಾ ಇದೆ. ಅವರೇ ಬೇರೆ, ನೀನೇ ಬೇರೆ. ನೀನು ಅನ್ಯನು. ಅನ್ಯನು ಅಂದರೆ ದೇವರನ್ನು ಅರಿಯದವನು. ನಮ್ಮ ಭಾರತ ದೇಶ ಅಥವಾ ಹಿಂದೂ ಅನ್ನೋಂಥ ಪದ ಬಳಸೋದು ಬೇಡ್ರೆ ನಮಗೆ ಹೆಚ್ಚು. ಅದನ್ನು ಸಿಂಧು ಅನ್ನೋಂಥ ಮಾತನ್ನು ಹಿಂದೂ ಅಂತ ಹೇಳಿ ಬದಲಾವಣೆ ಮಾಡಿದರು ಪ್ರಿಯರು. ಯಾವಾಗ? ಕ್ರಿಸ್ತ ಶಕ 1030ನೇ ಇಸ್ವಿಯಲ್ಲಿ ಅದು ಸ್ವಲ್ಪ ಎಕ್ಸ್ಚೇಂಜ್ ಆಯಿತು ಪ್ರಿಯರೇ. ಸಿಂಧು ಅನ್ನೋಂಥದನ್ನು ಹಿಂದೂ ಅಂದರೆ ನಮ್ಮೆಲ್ಲರಿಗೆ ಗೊತ್ತಲ್ಲ ಪ್ರಿಯರೇ. ಅರ್ಥ ಹೇಳ್ರಿ ನೋಡೋಣ. ಹಿಂದೂ ಅಂದರೆ ಭಾಳ ಮಕ್ಕಕ್ಕೆ ಬಡ್ದಂಥ ಮಾತು ಪ್ರಿಯರೇ, ಮೂರ್ಖರಂತ. ಹಿಂದೂ ಅಂದರೆ ಮೂರ್ಖರು, ಬುದ್ಧಿ ಇಲ್ಲದವನು, ತಿಳುವಳಿಕೆ ಇಲ್ಲದವನು, ಅಜ್ಞಾನಿ ಅಂತಿದೆ ಅನ್ನೋ ಇವರೆಲ್ಲರೂ ನಾವು ಅಜ್ಞಾನಿಗಳಂತೇಳಿ ಸಾರ್ಕೊಳ್ತಾರೆ. ಇವರು ಬುದ್ಧಿ ಇಲ್ಲದವರು. ನಾವು ಭಾರತೀಯರು ಅಂತ ಹೇಳಿದ್ರೆ ಎಷ್ಟು ಚಂದ ಇದೆ ಪ್ರಿಯರೇ ಮಾತು. ನಾವು ಭಾರತೀಯರು. ನಾವು ಮೂರ್ಖರು ಅಂತ ಹೇಳ್ಕೊಳ್ತಾರೆ ಇವರು. ನಾವು ಮೂರ್ಖರು, ನಾವು ಬುದ್ಧಿ ಇಲ್ಲದವರು, ನಾವು ಅಜ್ಞಾನಿಗಳು. ನಿಜವಾಗಲೂ ನೀವು ಅಜ್ಞಾನಿಗಳೇ. ಸತ್ಯ ದೇವರು ಯಾರೆಂದು ತಿಳ್ಕೊಳ್ಳದೆ ಅಜ್ಞಾನಿಗಳ ಥರ ನೀವು ಬದುಕ್ತಾ ಇದ್ದೀರಿ ನೋಡು. ನಿಜವಾಗಲೂ ಆ ಹೆಸರು ನಿಮಗೆ ಇಡಲೇಬೇಕಾಗಿದ್ದದು. ಯಾರು ಇದು ನಾನು ಹೇಳಿಲ್ಲ, ಇದು ಅವರು ಹಿಂದೂಗಳ ಸನಾತನ ಧರ್ಮದಲ್ಲಿರ್ತಕ್ಕಂಥ ಚಿನ್ನರಾಜ ಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು. ಹಿಂದೂಗಳು ನಾವು ಅಲ್ಲ. ನಾವ್ಯಾರು? ಭಾರತೀಯರು. ಭಾರತ ದೇಶ ಅಂತಕ್ಕಂಥ ಈ ನೆಲದ ಮೇಲೆ ಹುಟ್ಟಿರ್ತಕ್ಕಂಥವರು. ಮೂಲಕ್ಕೆ ಹೋದರೆ ನಾವು ಅನ್ಯರು, ದೇವರನ್ನು ಅರಿಯದವರು ಅಂಥೇಳಿ. ಹೌದಾ? ಅಂದರೆ ಇಸ್ರೇಲ್ರೇ ಬೇರೆ, ನಾವೇ ಬೇರೆ. ಪ್ರಪಂಚ ದೇಶದ ಜನರಿಗೂ ಇಸ್ರೇಲ್ರಿಗೂ ಯಾವ ಸಂಬಂಧ ಇಲ್ಲ. ಈಗ ಸಂಬಂಧ ಬೆಳೆಸಬೇಕಾಗಿದೆ ಪ್ರಿಯರೇ. ಯಾರ ಮುಖಾಂತರ ಸಂಬಂಧ ಬೆಳೆಸಬೇಕಾಗಿದ್ರೆ ಅಂದರೆ ಅವರು ಇಸ್ರಾಯೇಲ್ ಅನ್ನಂಥ ಹೆಸರು ಹೋಗಬೇಕು. ನಾವು ಈ ಹಿಂದೂಗಳು ಅಥವಾ ಅನ್ಯ ಜನರನ್ನಂತೇಳಿ ಹೆಸರು ಹೋಗ್ಬೇಕು. ನಮಗೆ ನಾವು ಎಲ್ಲರನ್ನು ದೇವರನ್ನು ಅರಿತವರಾಗಿ ಇರಬೇಕು ಅಂತೇಳಿ ದೇವರು ಒಂದು ಸಂಕಲ್ಪ ಮಾಡಿಕೊಂಡನು. ಅದೇನೆಂದರೆ ಯೇಸು ಕ್ರಿಸ್ತನ ಮೂಲಕ ನನಗೆ ಮಕ್ಕಳಾಗುವ ಅಧಿಕಾರ ನಿಮಗೆ ನಾನು ಕೊಡ್ತಾ ಇದ್ದೇನಂತೇಳಿ ದೇವರು ಆಲೋಚನೆ ಮಾಡಿ ಕೊಟ್ಟಿದ್ದದು. ಅದಕ್ಕೆ ಯಾರು ಆತನನ್ನು ನಂಬುತ್ತಾರೋ ಅವರು ನನಗೆ ಮಕ್ಕಳಾಗುವ ಅಧಿಕಾರ.
ಇವರು ರಕ್ತ ಸಂಬಂಧದಿಂದಾಗಲೂ ಹುಟ್ಟಿದವರಲ್ಲ, ಕಾಮದಿಂದ ಹುಟ್ಟಿದವರಲ್ಲ, ಮನುಷ್ಯರ ಸಂಕಲ್ಪದಿಂದ ಹುಟ್ಟಿದವರಲ್ಲ, ಇವರು ದೇವರಿಂದ ಹುಟ್ಟಿದವರು. ಪುನಃ ಮತ್ತೆ ಎಲ್ಲಿಗೆ ಹೋದಂದರೆ ಆದಾಮನ ಬಳಿಗೆ ಹೋದ ಪ್ರಿಯರೇ ದೇವರು. ಆದಾಮನು ನನ್ನ ಮಗನು, ಅವನು ನನ್ನ ಬಾಯಿ ಉಸಿರಿನಿಂದ ಅವನು ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು, ಅವನು ಬದುಕುವ ಪ್ರಾಣಿಯಾದನು, ಅವನಲ್ಲಿರ್ತಕ್ಕಂಥ ಆತ್ಮ ನಂದು, ನೀವೆಲ್ಲರೂ ನನ್ನ ಮಕ್ಕಳು. ನಾನು ಅಬ್ರಹಾಮನನ್ನೇ ನನ್ನ ಮಗನಾಗಿ ಆರಿಸಿಕೊಂಡೆ, ಅವನ ಮಗನ ಇಸಾಕನ ನನ್ನ ಮಗನಾಗಿ ಆರಿಸಿಕೊಂಡೆ, ಅವನ ಮೊಮ್ಮಗನಾಗಿರ್ತಕ್ಕಂಥ ಯಾಕೋಬನ ನನ್ನ ಮಗನಾಗಿ ಆರಿಸಿಕೊಂಡೆ. ಆ ಜನಾಂಗದವರಿಗೆ ನಾನು ಪ್ರತ್ಯೇಕವಾದಂಥ ಜನಾಂಗ ಅಂತೇಳಿ ಅವರನ್ನು ಆರಿಸಿಕೊಂಡು ಅವರಿಗೆ ತಂದೆಯಾಗಿರಬೇಕಂತ ನಾನು ಆಸೆಪಟ್ಟೆ. ಆದರೆ ಅವರು ನನ್ನ ಸಂಕಲ್ಪದ ಮೇರೆಗೆ ಬದುಕೋದಕ್ಕಾಗಲಿಲ್ಲ, ಅವರನ್ನು ತಳ್ಳುತ್ತಾ ಇದ್ದೀನಿ. ನಾನು ಎಲ್ಲರನ್ನೂ ಪ್ರೀತಿಸುವ ದೇವರಾಗಿದ್ದೇನೆ. ಅದಕ್ಕೆ ದೇವರು ಲೋಕವನ್ನು ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾನೆ. ಹೌದಾ? ಓಕೆ ಪ್ರಿಯರೇ, ಈಗ ಕ್ರಿಸ್ತನಲ್ಲಿ ನಾವು ಒಂದಾಗಬೇಕು. ಕ್ರಿಸ್ತನಲ್ಲಿ ಬರುವುದಕ್ಕಿಂತ ಮುಂಚಿತವಾಗಿ ನೀವು ಅಲ್ಲಿ ಹೇಳ್ತಾ ಇದ್ದಾನೆ, ಪೂರ್ವದಲ್ಲಿ ಕ್ರಿಸ್ತನ ಸೇರಿದವರಾಗಿದ್ದಿರಿ, ಇಸ್ರೇಲ್ ಹಕ್ಕಿನಲ್ಲಿ ಪಾಲಿಲ್ಲದವರಾಗಿದ್ದಿರಿ, ವಾಗ್ದಾನಕ್ಕೆ ಸಂಬಂಧ ಒಡಂಬಡಿಕೆಗಳಲ್ಲಿ ಸೇರಿದವರು, ದೇವರನ್ನು ಅರಿಯದವರು ಆಗಿದ್ದಿರಿ ಎಂದು ಜ್ಞಾಪಕ ಮಾಡಿಕೊಳ್ಳಲಿ. ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತೇಸುವನ್ನು ಸೇರುವವರಾಗಿದ್ದು, ಆತನ ರಕ್ತದ ಮೂಲಕ ಇಸ್ರಾಯೇಲ್ರಿಗೂ ನಿಮಗೂ ಈಗ ಸಮೀಪಸ್ಥರನ್ನಾಗಿ ನಾನು ಮಾಡ್ತಾ ಇದ್ದಾನೆ. ಇನ್ನೊಂದು ಜನಾಂಗವನ್ನಾಗಿ, ಪ್ರತ್ಯೇಕವಾದಂಥ ಜನಾಂಗವನ್ನು ನಾನು ಮಾಡಬೇಕಾಗಿದೆ. ಅಂದರೆ ಈಗ ಏನು ಮಾಡ್ತಾ ಇದ್ದಾನೆ ದೇವರು? ನಮ್ಮನ್ನು ಇಸ್ರಾಯೇಲ್ ವಂಶದೊಳಗೆ ಸೇರಿಸ್ತಾ ಇದ್ದಾನ. ಮತ್ತೊಂದು ಸಲ ನಮ್ಮನ್ನು ಇಸ್ರಾಯೇಲ್ ವಂಶದೊಳಗೆ ಸೇರಿಸಿ ನೀವು ಕೂಡ ಇಸ್ರಾಯೇಲ್ರಂತ ಕರೆಯಲ್ಪಡಬೇಕಂತೇಳಿ ಸೇರಿಸ್ತಾ ಇದ್ದಾನ. ಮತ್ತಿದೇನು? ಯೇಸು ಕ್ರಿಸ್ತನ ಮೂಲಕ ಅವ್ರನ್ನ ನಿಮ್ಮನ್ನು ಸಮೀಪಸ್ಥರನ್ನಾಗಿ, ಬಂಧುಗಳನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಇವತ್ತು ಯಾರ್ಯಾರು ಯೇಸು ಕ್ರಿಸ್ತನನ್ನು ನಂಬಿದಾರೋ ಅವರು ಇಸ್ರಾಯೇಲ್ರಂತ ಕರೆಯಲ್ಪಡಬೇಕಾ? ಇಲ್ಲ. ಮತ್ತೇನಾಗಬೇಕು? ನಾವು ಅವರು, ಪ್ರಪಂಚದ ಎಲ್ಲ ದೇಶದ ಜನರು ಮತ್ತು ಇಸ್ರಾಯೇಲ್ರು ಇನ್ನೊಂದು ವರ್ಗವಾಗಿ ಏರ್ಪಡಬೇಕಾಗಿದೆ. ಅದು ಯಾರಂದರೆ ಕ್ರೈಸ್ತರು. ಮುಖ್ಯವಾದ ಮೂಲಗಳನ್ನೇ ಯಾರನ್ನು ಮಾಡಿದನು? ಯೇಸು ಕ್ರಿಸ್ತನ ಮಾಡಿದನು. ಯಾರನ್ನು ಯೇಸು ಕ್ರಿಸ್ತನನ್ನಾಗಿ ಸ್ವೀಕಾರ ಮಾಡಿಕೊಳ್ಳುತ್ತಾರೋ ಅವರೇ ಕ್ರೈಸ್ತರು. ಯಾರು? ಅನ್ಯಜನರು ಒಂದೇನಾ? ಅಂದರೆ ಇಸ್ರಾಯೇಲ್ರಿಗೆ ಕರೆಯಲ್ಪಡ್ತಾರ? ಅವರು ಕೂಡ ಈಗ ಯಾರು ನಂಬಬೇಕಾಗಿದೆ? ದೇವರ ಮಕ್ಕಳಾಗುವ ಅಧಿಕಾರ ಎಲ್ಲಿದೆ? ಈಗ ಕ್ರಿಸ್ತನ ನಂಬುವುದ ಮೂಲಕ ದೇವರ ಮಕ್ಕಳಾಗುವ ಅಧಿಕಾರ ಇದೆ. ಹುಟ್ಟುತ್ತಲೇ ದೇವರ ಮಕ್ಕಳನ್ನಂಥ ಹಕ್ಕು ಯಾರು ಕಳ್ಕೊಂಡ್ರು? ಈಗ ಇಸ್ರಾಯೇಲ್ರು ಕಳ್ಕೊಂಡ್ರು. ಹುಟ್ಟುತ್ತಲೇ ಅನ್ಯಜನರಾಗಿದ್ದ ನಾವು ಆ ಅನ್ಯಜನರೆಂಬ ಪದವನ್ನು ಕೂಡ ನಾವು ತೆಗೆದುಹಾಕ್ಕೊಳ್ಳಬೇಕಾಗಿದೆ. ಯಾಕಂದರೆ ಈಗ ದೇವರು ನಮಗೂ ಗೊತ್ತು, ಅವರಿಗೆ ಗೊತ್ತು. ಆತನ ಮಗನಾಗಿರತಕ್ಕಂಥ ಯೇಸು ಕ್ರಿಸ್ತನ ಬಳಿಗೆ ಬರಬೇಕಾಗಿದೆ. ಈಗ ಎಲ್ಲರೂ ಪ್ರಪಂಚದ ಎಲ್ಲ ದೇಶದವರು, ಇಸ್ರಾಯೇಲ್ರು ಕೂಡ ಯಾರ ಬಳಿಗೆ ಬರಬೇಕಾಗಿದೆ? ಯೇಸು ಕ್ರಿಸ್ತನ ಬಳಿಗೆ ಬರಬೇಕಾಗಿದೆ. ಯೇಸು ಕ್ರಿಸ್ತನ ಬಳಿಗೆ ಬಂದವರನ್ನ ಮಾತ್ರ ದೇವರ ಮಕ್ಕಳಾಗುವ ಅಧಿಕಾರ ನಮಗೆ ಕೊಡಲ್ಪಡ್ತಾ ಇದ್ದಾನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 27-28 ವಚನಗಳನ್ನು ಓದಿಕೊಳ್ಳೋಣ ಪ್ರಿಯರೇ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರ್ರಿ. ನೀವೆಲ್ಲರೂ ಕ್ರಿಸ್ತೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯರು, ಯಾರಿವರು ಕೇಳಬೇಕು? ಯಹೂದ್ಯರು, ಇಸ್ರಾಯೇಲಿರು ಎಲ್ಲಿಗೆ ಬಂದ್ರೀಗ? ಯೇಸು ಕ್ರಿಸ್ತನ ಬಳಿಗೆ ಬರಬೇಕು. ನೆಕ್ಸ್ಟ್ ಗ್ರೀಕರು, ಅಂದರೆ ಅದೊಂದು ದೇಶ, ಅನ್ಯಜನರು. ಹೌದಾ? ಇವರು ಅನ್ಯಜನರು ಎಲ್ಲಿಗೆ ಬರಬೇಕು? ಕ್ರಿಸ್ತನಲ್ಲಿಗೆ ಬರಬೇಕು. ನೆಕ್ಸ್ಟ್ ಆಳು ಒಡೆಯ, ಅಂದರೆ ದಾಸನು ಯಜಮಾನನು ಅನ್ನಂಥ ಭೇದವಿಲ್ಲದೆ ಕ್ರಿಸ್ತನಲ್ಲಿಗೆ ಬರಬೇಕು. ಗಂಡು ಹೆಣ್ಣು ಎಂಬ ಭೇದವೇ ಇಲ್ಲ.
ಇವರೆಲ್ಲ ದೇಶದವರು ಎಲ್ಲಿಗೆ ಬರಬೇಕಾಯ್ತು? ಈಗ ಯೇಸು ಕ್ರಿಸ್ತನ ಮೂಲಕ ದೀಕ್ಷಾ ಸ್ನಾನ ತೆಗೆದುಕೊಂಡಂಥವರೆಲ್ಲರೂ ಕೂಡ ಕ್ರಿಸ್ತನ ಬಳಿಗೆ ಬಂದಾಗ ಇಲ್ಲಿ ಯಾವ ಭೇದವಿಲ್ಲ. ಈಗ ನಾವು ಇಸ್ರಾಯೇಲ್ರಾಗೋಣ, ಕ್ರೈಸ್ತರಾಗೋಣ. ನಾವು ಅಂದರೆ ಎಲ್ಲ ದೇಶದ ಅನ್ಯ ಜನಾಂಗದವರು ಕ್ರೈಸ್ತರಾಗಬೇಕಾಗಿದೆ. ಈಗ ಇಸ್ರಾಯೇಲ್ರು ಕೂಡ ಇಸ್ರಾಯೇಲ್ರಾಗಿ ಉಳ್ಕೋಬೇಕಾ, ಕ್ರೈಸ್ತರಾಗಿ ಮಾರ್ಪಡಬೇಕಾ? ಅವರು ಕೂಡ ಕ್ರೈಸ್ತರಾಗಬೇಕಾಗಿದೆ, ನಾವು ಕೂಡ ಕ್ರೈಸ್ತರಾಗಬೇಕಾಗಿದೆ. ಅನ್ಯ ಜನರು ಅಥವಾ ಇಸ್ರಾಯೇಲ್ರೆಂಬ ಪದಕ್ಕೆ ಪುಲಿ ಸ್ಟಾಪ್, ಆ ಹೆಸರಿಗೆ ಪುಲಿ ಸ್ಟಾಪ್. ನಾವೀಗ ಇಸ್ರಾಯೇಲ್ರಾಗಿಲ್ಲ ಪ್ರಿಯರೇ. ನಾವು ಈ ಪ್ರಪಂಚದ ಕ್ರೈಸ್ತ ಜನಾಂಗದವರಿಗೆ ಗೊತ್ತಾಗಬೇಕಾಗಿದ್ದು ಒಂದೇ, ನಾವು ಇಸ್ರಾಯೇಲ್ರಿಗೆ ಸಂಬಂಧಪಟ್ಟವರು ಅಲ್ಲ ಪ್ರಿಯರೇ, ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟವರು. ಅದಕ್ಕೆ ಅವರನ್ನು ಕೂಡ ಏನು ಮಾಡಿದ? ನೀವೆಲ್ಲಿಗೆ ಬರಬೇಕು? ಯೇಸು ಕ್ರಿಸ್ತನ ಪಾದದಳಿಗೆ ಬರಬೇಕು. ಅದಕ್ಕೆ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಅಪೊಸ್ತಲನಾಗಿರ್ತಕ್ಕಂಥ ಪೇತ್ರನು ಎದ್ದು ನಿಂತುಕೊಂಡು ಬೋಧನೆ ಮಾಡುವಂಥ ವಿಧಾನ ನೋಡ್ತಾ ಇದ್ದೀವಿ. ಎಲ್ಲಿ ಇಸ್ರಾಯೇಲ್ರೇ, ಇಸ್ರೇಲ್ ವಂಶದವರೇ, ನೀವೆಲ್ಲರೂ ಎಲ್ಲಿಗೆ ಬರಬೇಕಾಗಿದೆ? ಯೇಸು ಕ್ರಿಸ್ತನ ಬಳಿಗೆ ಬಾಗಿ. ಯಾರಾದರೂ ಮುಖ್ಯವಾದ ಮೂಲಗಲ್ಲಾಗಿದ್ದನೋ, ಯಾರಾದರೂ ಲೋಕ ರಕ್ಷಕನಾಗಿದ್ದನೋ, ಯಾರಾದರೂ ಪಾಪಗಳನ್ನು ಬಿಡಿಸುವುದು, ನಿಮ್ಮನ್ನು ಕಾಪಾಡುವುದಕ್ಕೆ ಬಂದಿದ್ದನೋ, ಆತನನ್ನೇ ನೀವು ಶಿಲುಬೆಗೆ ಹಾಕಿದಿರಿ, ಆತನನ್ನೇ ನೀವು ಸಾಯಿಸಿದಿರಿ, ಆತನನ್ನೇ ನೀವು ಅವಮಾನಪಡಿಸಿದಿರಿ ಅಂತೇಳಿ ಪದೇ 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 ಅವರ ಹೃದಯಕ್ಕೆ ಅಲಿಗೆ ನಟ್ಟಂಥ ರೀತಿಯಲ್ಲಿ ಮಾತಾಡಿದಾಗ ಅವರ ಮಾತುಗಳು ಒಂದು ಸಲ ಕೇಳ್ರಿ ಪ್ರಿಯರೇ. 2ನೇ ಅಧ್ಯಾಯ 37ನೇ ವಚನದಲ್ಲಿ ನೋಡ್ರಿ ಪ್ರಿಯರೇ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 37ನೇ ವಚನದಲ್ಲಿ ನೋಡ್ರಿ ಪ್ರಿಯರೇ. ಇದನ್ನು ಅವರು ಕೇಳಿದ ಮೇಲೆ ಅವ್ರಿಗೆ ಏನು ಅನ್ನಿಸ್ತಂತ? ಹೃದಯದಲ್ಲಿ ಅಲಗನಟ್ಟಂತ ಆಯಿತು. ಹಾಗಾದರೆ ಈಗ ನಾವೇನು ಮಾಡಬೇಕು? ಪೇತ್ರನನ್ನು ಮಿಕ್ಕಾದ ಅಪೊಸ್ತಲರನ್ನು ಕೇಳಿದರು. ಹಾಗಾದರೆ ನಾವೀಗ ಏನು ಮಾಡಬೇಕು? ನಿನ್ನ ಬೋಧನೆಯನ್ನು ಕೇಳಿದಾಗ ನಾವು ಜನ್ಮ ಹಕ್ಕು ದೇವರ ಮಕ್ಕಳಂತ ತಿಳ್ಕೊಂಡಿದ್ದೀವಿ. ಇಷ್ಟು ದಿನ ನಮ್ಮನ್ನು ಮೀರಿದವರು ಯಾರಿಲ್ಲ, ನಮ್ಮನ್ನು ಮಿಂಚಿದವರು ಯಾರಿಲ್ಲ. ನಾವೇ ದೇವರ ಮಕ್ಕಳು, ನಮಗೆ ಜನ್ಮ ಹಕ್ಕು ಇದೆ, ನಾವು ದೇವರ ವಂಶಸ್ಥರಂತ ತಿಳ್ಕೊಂಡಿದ್ದೀವಿ ನಾವು. ಈಗ ನೀವು ಹೇಳುವಂಥ ಮಾತುಗಳನ್ನು ಕೇಳಿದರೆ ಏನೋ ಒಂದು ಹೊಸ ವಿಚಿತ್ರವಾದಂಥ, ನಾವು ಎಷ್ಟು ತಪ್ಪು ಮಾಡಿದೇವಲ್ಲ ಅನ್ನಿಸ್ತಾ ಇದೆ. ಹಂಗಾದ್ರೆ ನಾವೀಗ ಏನು ಮಾಡಬೇಕು ಅಂತ ಅಪೊಸ್ತಲರನ್ನ ಕೇಳಿದಾಗ ಅಪೊಸ್ತಲನಾಗಿರ್ತಕ್ಕಂಥ ಪೇತ್ರನವರಿಗೆ ಹೇಳ್ತಾನ, ನೀವು ಪಾಪಿಗಳು, ನಿಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕಂದರೆ ಯೇಸು ಕ್ರಿಸ್ತನ ನಾಮದಲ್ಲಿ ದೀಕ್ಷಾ ಸ್ನಾನ ಪಡಿಬೇಕು. ಅವ್ರಿಗೆ ಯಾಕೆ ಬೇಕು ರೀ ದೀಕ್ಷಾ ಸ್ನಾನ? ಇಸ್ರೇಲ್ರಿಗೆ ಯಾಕೆ ಬೇಕು? ಸುನ್ನತಿ ಆಗಿದೆ ಅಲ್ಲ ಅವರಿಗೆ. ಸುನ್ನತಿ ಆದರೆ ದೇವರ ಮಕ್ಕಳಲ್ಲ ಅವರು. ಅವರಿಗೆ ದೇವರ ಮಕ್ಕಳಾಗುವ ಜನ್ಮ ಹಕ್ಕಿದೆಯಲ್ಲ ಅವರಿಗೆ. ಈಗ ಮತ್ತೆ ಅವರಿಗೆ ಯಾಕೆ